ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬಣ್ಣದ ಮಂದಿಯ ರಿಯಲ್ ಫೈಟಿಂಗ್. ನಿರ್ದೇಶಕನಿಗೆ ಚಪ್ಪಲಿಯಿಂದ ಹೊಡೆದ ಹೀರೋಯಿನ್. ಕೊಟ್ಲಲ್ಲಪ್ಪೋ ಕೈ ಚಿತ್ರದ ನಾಯಕಿ ವಿರುದ್ಧ ಕೇಸ್. ಗುಳಿಗೆ ಕೊಟ್ಟು ಟೋಪಿ ಹಾಕೋ ಪ್ಲಾನ್. ನಕಲಿ ವೈದ್ಯನಿಗೆ ಏಟಿನ ಟ್ರೀಟ್ಮೆಂಟ್. ಆನೇಕಲ್ನಲ್ಲಿ ಸಾರ್ವಜನಿಕರಿಂದ ಲೆಗ್ ಪಂಚ್. ಗಂಡನಲ್ಲ ಈತ ಅನುಮಾನ ಪಿಶಾಚಿ. ಕೈ ಹಿಡಿದ ಪತ್ನಿಯನ್ನೇ ಕೊಂದ ಪಾಪಿ. ದುಷ್ಟ ಪತಿ ಈಗ ಪೊಲೀಸರ ಅತಿಥಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ತಿಗಣೆ ಕಾಟ. ಅವ್ಯವಸ್ಥೆ ವಿರುದ್ಧ ಸ್ಟೂಡೆಂಟ್ಸ್ ಆರ್ಭಟ. ಈಗಲಾದರೂ ಸಿಗುತ್ತಾ ಒಳ್ಳೆ ಊಟ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಹಿಳೆಯರು ಮಿಂಚಿಂಗ್. ಸೀರೆ ತೊಟ್ಟ ನಾರಿಯರ ಕ್ಯಾಟ್ ವಾಕ್. ವೀಕೆಂಡ್ನಲ್ಲಿ ನಡೆದ ಫ್ಯಾಷನ್ ಶೋ ಫುಲ್ ಡಿಫರೆಂಟ್. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಅದೇನಾಗಿದೆಯೋ ಏನೋ, ಬರೀ ವಿವಾದಗಳೇ ಹುಟ್ಕೊಳ್ತಾ ಇವೆ. ಕೊಟ್ಲಲ್ಲಪ್ಪೋ ಕೈ ಚಿತ್ರದ್ದು ಇದೇ ಕಥೆ. ಈ ಹಿಂದೆಯೂ ಒಮ್ಮೆ ರಗಳೆ ಮಾಡಿಕೊಂಡಿದ್ದ ಚಿತ್ರತಂಡ ಇವತ್ತು ಮತ್ತೊಮ್ಮೆ ಅಂತಹದ್ದೇ ಸುಳಿಗೆ ಸಿಲುಕಿದೆ. ಕೊಟ್ಲಲ್ಲಪ್ಪೋ ಕೈ ಚಿತ್ರ ಮತ್ತೊಮ್ಮೆ ಸದ್ದು ಮಾಡಿದೆ. ವಿವಾದ ತಾರಕಕ್ಕೇರಿದ್ದು ಈ ಬಾರಿ ನಾಯಕಿ ನಯನ ಕೃಷ್ಣ ಚಪ್ಪಲಿ ಕೈಗೆತ್ತಿಕೊಳ್ಳುವವರೆಗೆ ತಲುಪಿದೆ. ಚಿತ್ರದ ಸಂಬಂಧ ಇಂದು ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ನಟಿ ನಯನ ಕೃಷ್ಣ ಕಣ್ಣೀರಿಡಲು ಆರಂಭಿಸಿದ್ರು. ನಿರ್ಮಾಪಕನ ಮೇಲೆ ವಂಚನೆ ಆರೋಪ ಮಾಡಿದ ನಯನ 8 ಲಕ್ಷ ರೂಪಾಯಿ ಕೊಡದೆ ವಂಚಿಸಿದ್ದಾರೆ ಅಂತ ದೂರಿದ್ರು. ಸುದ್ದಿಗೋಷ್ಠಿಯಲ್ಲಿ ಗಳಗಳನೆ ಅತ್ರು. ಈ ವೇಳೆ ನಟಿಯ ಬೆಂಬಲಿಗರು ಹಾಗೂ ಕೆಲ ಮಹಿಳಾ ಸಂಘಟನೆ ಕಾರ್ಯಕರ್ತರು ನಿರ್ಮಾಪಕ ಹಾಗೂ ನಿರ್ದೇಶಕರ ವಿರುದ್ಧ ಗಲಾಟೆಗಿಳಿದರು. ಒಂದು ಹಂತದಲ್ಲಿ ಪರಿಸ್ಥಿತಿ ಕೈಮೀರಿ ನಟಿ ನಯನ ನಿರ್ದೇಶಕನಿಗೆ ಚಪ್ಪಲಿಯಲ್ಲೇ ಹೊಡೆದ್ಬಿಟ್ರು. ಇನ್ನು ಈ ಬಗ್ಗೆ ನಿರ್ದೇಶಕ ರಿಷಿಕುಮಾರ್ ಏನಂತಾರೆ ಅಂದ್ರೆ, ಯಾವಾಗ ದುಡ್ಡು ಕೊಡ್ತೀನಿ ಅಂತಂದ್ರೆ ಸಿನಿಮಾ ರಿಲೀಸ್ ಆಗಬೇಕು. ಸಿನಿಮಾ ರಿಲೀಸ್ ಆಗೋವರೆಗೂ ದುಡ್ಡು ಕೊಡಕ್ಕಾಗಲ್ಲ ಅಂತ ಎಲ್ಲರಿಗೂ ಅದೇ ಹೇಳಿದ್ರು. ಎಲ್ಲರೂ ಒಪ್ಕೊಂಡಿದ್ದಾರೆ. ಇವ್ರಿಗೆ ಮಾತ್ರ ಇವರು ತುಂಬಾ ಎಮರ್ಜೆನ್ಸಿ ಇರೋದ್ರಿಂದ, ಇವ್ರು ತುಂಬಾ ಕಷ್ಟ ಇರೋದ್ರಿಂದ ಆಯ್ತಮ್ಮ ಯಾವ ಬಿಸ್ನೆಸ್ ಆದ್ರೂ ಫಸ್ಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ವಿ. ಪೊಲೀಸ್ ಸ್ಟೇಷನ್ ಅಲ್ಲಿ 8 ಲಕ್ಷಕ್ಕೆ 5% ಇಂಟ್ರೆಸ್ಟ್ ಆದ್ರೆ 13 ಲಕ್ಷ ಸೆಟಲ್ಮೆಂಟ್ ಮಾಡ್ತೀನಿ 2 ತಿಂಗಳಾದ್ಮೇಲೆ ಅಂತ ಬರ್ಕೊಟ್ಟಿದ್ದೀನಿ. ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಒಪ್ಕೊಂಡಾದ್ಮೇಲೆ ಪ್ರೆಸ್ ಮೀಟ್ ನಡೆಯೋ ಟೈಮಲ್ಲಿ ಏಕಾಏಕಿ ಬಂದ್ಬಿಟ್ಟು 10-15 ಜನ ಬಂದ್ಬಿಟ್ಟು ಹೊಡೆಯೋದ್ರಲ್ಲಿ ಯಾವ ನ್ಯಾಯ ಇದೆ ಅಂತ ನಾನು ಕೇಳ್ತೀನಿ. ಒಟ್ನಲ್ಲಿ ಈ ಹಿಂದೆಯೂ ವಿವಾದಗಳಿಂದಲೇ ಸದ್ದು ಮಾಡಿದ್ದ ಕೊಟ್ಲಲ್ಲಪ್ಪೋ ಕೈ ಚಿತ್ರದ ವಿವಾದ ಚಪ್ಪಲಿ ಏಟಿನೊಂದಿಗೆ ತಾರಕಕ್ಕೇರಿದೆ. ರೇವಂತ್ ಪಿಜಿಯವರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಆನೇಕಲ್ ಬಳಿ ಇವತ್ತು ರಸ್ತೆಯಲ್ಲೇ ಬೃಹತ್ ಫೈಟಿಂಗ್ ನಡೆಯಿತು. ಜನರ ಕೈಗೆ ಸಿಕ್ಕ 4 ವಂಚಕರನ್ನ ಹಿಗ್ಗಾಮುಗ್ಗ ಧರ್ಮದೇಟು ಕೊಟ್ರು. ಆ ಬೀದಿ ರಾಮಾಯಣ ನಡೆದಿದ್ದಾದ್ರೂ ಯಾಕೆ ಅಂತ ನೋಡೋಣ ಬನ್ನಿ. ಉರುಳಾಡಿಸಿ ಹೊಡೆತ, ರಸ್ತೆಯಲ್ಲೇ ಹಿಗ್ಗಾಮುಗ್ಗ ಥಳಿತ, ಕೆಸರಿಗೆ ಉರುಳಿಸಿ ಕಪಾಳ ಮೋಕ್ಷ. ಇದು ನಕಲಿ ವೈದ್ಯರೊಬ್ಬರಿಗೆ ಆನೇಕಲ್ ತಾಲೂಕಿನ ಗೋಣಿಗಟ್ಟಿ ಗ್ರಾಮದ ರೈತರು ಕೊಟ್ಟ ಟ್ರೀಟ್ಮೆಂಟು. ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಹೇಳಿಕೊಂಡು ಬಂದ 4 ನಕಲಿ ವೈದ್ಯರು ಬಿಳಿ ಮಚ್ಚೆಗಳಿಗೆ ಚಿಕಿತ್ಸೆ ಕೊಡೋದಾಗಿ ಹೇಳಿದ್ರು.
4,000 ರೂಪಾಯಿ ಕೊಟ್ಟರೆ ಮಚ್ಚಗಳನ್ನು ವಾಸಿ ಮಾಡೋದಾಗಿ ನಂಬಿಸಿದ್ರು. ದುಡ್ಡು ಕಿತ್ಕೊಂಡು ಯಾವುದೋ ಗುಳಿಗೆ ಕೊಟ್ಟಿದ್ದ ಈ ನಕಲಿ ಆಸಾಮಿಗಳ ಬಣ್ಣ ಬಯಲಾಗಿದೆ. ಹೀಗಾಗಿ ಇವತ್ತು ನಕಲಿ ವೀರರಿಗೆ ಗ್ರಾಮಸ್ಥರು ತಕ್ಕ ಶಾಸ್ತಿ ಮಾಡಿದ್ರು. ಬೆಳಿಗ್ಗೆ ಗೌರಿಬಿದನೂರು ಕಡೆಯವರಂತ ಅಡ್ರೆಸ್ ಹೇಳ್ಕೊಂಡು ನಕಲಿ ಔಷಧಿಗಳನ್ನ ತಂದು ಟ್ಯಾಬ್ಲೆಟ್ಸ್ ಕುಡಿಸ್ಬಿಟ್ಟು ಒಂದು ಮಗುಗೆ ವೈಟ್ ಪ್ಯಾಚಸ್ ಇದ್ದರೆ ಅದನ್ನು ವಾಸಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇಮಿಡಿಯೇಟಾಗಿ 2 ಅವರಲ್ಲಿ ನಾವು ಬರ್ಕೊಡೋ ಔಷಧಿ ತಂದು ಕೊಡಬೇಕು, 4,000 ಆಗುತ್ತೆ, ಇಲ್ಲದಿದ್ದರೆ ನಿಮಗೆ ಮಗು ಉಳಿಯೋದಿಲ್ಲ ಅಂತ ಹೇಳಿ ಆ ಮಗುಗೆ ಅದೇನೋ ಟ್ಯಾಬ್ಲೆಟ್ಸ್ ಕೊಡಿಸಿದ್ದಾರೆ. ಅಂದಹಾಗೆ ಇವರು ಆ ಈ ಕೂಡ ಸರಿಯಾಗಿ ಕಲ್ತಿಲ್ಲ. ಪ್ರಾಥಮಿಕ ಶಾಲೆ ಕೂಡ ಪಾಸ್ ಮಾಡದ ಈ ಆಸಾಮಿಗಳು ಜನರನ್ನ ಮೋಸ ಮಾಡೋದಕ್ಕೆ ವೈದ್ಯರ ವೇಷ ಹಾಕಿದ್ರು. ಇದಕ್ಕಾಗಿ ಜನ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ. ಹೊಡೆತ ತಿಂದ ಮೇಲೆ ನಕಲಿ ವೈದ್ಯ ಏನು ಹೇಳ್ತಾನೆ ನೀವೇ ಕೇಳಿ. 4ನೇ ಕ್ಲಾಸ್ ಮಾಡಿದ್ದೀನಿ. ಇಲ್ಲ ಸರ್, ನಾನು ಆಯುರ್ವೇದಿಕ್ ಮಾಡ್ತೀನಿ ಸರ್. ಎಲ್ಲ ಈ ಬಿಳಿ ಮಚ್ಚೆ ಇರೋದಕ್ಕೆ, ಚರ್ಮ ರೋಗ ಆಗಿರೋದಕ್ಕೆ ಅಂಥದಕ್ಕೆಲ್ಲ ಕೊಡ್ತೀನಿ ಸರ್. ಬಂದ್ಬಿಟ್ಟು ಅವ್ರಿಗೆಲ್ಲ ಔಷಧಿಗಳು ಕೊಟ್ಟಿದ್ದೀವಿ ಸರ್. ಕೊಟ್ಟು ಬೇರೆ ಔಷಧಿ ಯಾವ್ದು ಬರ್ಕೊಡ್ತೀನಿ, ತರಿಸ್ಕೊಂಡು ತಿನ್ರಿ, ಗುಣ ಆದ್ಮೇಲೆ ಏನಾರ ಕೊಡಿ ಅಂತ ಹೇಳಿ. ಸುಮ್ಮನೆ ಏನಾದರೂ ಬಿಟ್ಟಿದ್ದಿದ್ರೆ ಇವ್ರು ಇನ್ನೂ ಅದೆಷ್ಟು ಜನಕ್ಕೆ ಟೋಪಿ ಹಾಕ್ತಾ ಇದ್ರು ಏನೋ. ಆದರೆ ಈಗ ಚೆನ್ನಾಗಿ ಹೊಡೆತ ತಿಂದು ಹಣ್ಣುಗಾಯ ನೀರ್ಗಾಯ ಆಗಿರೋದನ್ನ ನೋಡಿದ್ರೆ ಮತ್ತಿನ್ಯಾವತ್ತೂ ಇವ್ರು ಇಂಥ ಕೆಲಸ ಮಾಡೋಲ್ಲ ಅನ್ಸುತ್ತೆ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ಸರ್ಕಾರಿ ಹಾಸ್ಟೆಲ್ಗಳು ಅವ್ಯವಸ್ಥೆಯ ಆಗರವಾಗಿರುತ್ತವೆ. ಅದರಲ್ಲೂ ನಾವು ತೋರಿಸೋ ಹಾಸ್ಟೆಲ್ ಸ್ಥಿತಿ ನೋಡಿದ್ರೆ ವಾಕರಿಕೆ ಬರುತ್ತೆ. ಅದ್ಯಾವ ಹಾಸ್ಟೆಲ್ ಅಂತ ನೀವೇ ನೋಡಿ. ಯಾವಾಗ ಬೀಳುತ್ತಪ್ಪ ಅಂತ ಅನ್ಸೋ ಗೋಡೆ, ಸರಿಯಾಗಿ ಬಟ್ಟೆ ಜೋಡಿಸೋದಕ್ಕೂ ಜಾಗ ಇಲ್ಲ, ತಿಗಣೆಗಳ ಕಾಟ ಬೇರೆ. ನಾವು ತೋರಿಸ್ತಾ ಇರೋದು ಯಾವುದೋ ಜೈಲಿನ ದೃಶ್ಯ ಅಲ್ಲ ಬಿಡಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಎಂಜಿನಿಯರಿಂಗ್ ಓದ್ತಾ ಇರೋ ವಿದ್ಯಾರ್ಥಿಗಳ ಸರ್ಕಾರಿ ಹಾಸ್ಟೆಲ್ನ ದುಸ್ಥಿತಿ ಇದು. ಇಲ್ಲಿನ ಅವ್ಯವಸ್ಥೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಕೆಆರ್ ಸರ್ಕಲ್ನಲ್ಲಿ ನೀರಿನ ಬಾಟಲ್, ಊಟದ ತಟ್ಟೆಯನ್ನು ಬಡಿತಾ ಪ್ರತಿಭಟನೆ ನಡೆಸಿದರು. ನಾವು ಇವಾಗ ನಮ್ಮ ಯು ಸಿ ಹಾಸ್ಟೆಲ್ನಲ್ಲಿ 350 ಮೆಂಬರ್ಸ್ ಸ್ಟೂಡೆಂಟ್ ಇರ್ತೀವಿ. ಅಲ್ಲಿ ಊಟ ಸರಿಯಾಗಿಲ್ಲ, ಟಾಯ್ಲೆಟ್ ಸರಿಯಾಗಿಲ್ಲ, ಕುಡಿಯೋಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ ಮೇಡಮ್. ಮತ್ತು ಬಿಲ್ಡಿಂಗ್ ಇವಾಗ ಬೀಳುತ್ತೆ ಅವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಮತ್ತು ಮಳೆ ಬಂದಾಗ ಸೋರಿಕೆ ಆಗುತ್ತೆ ಸರ್ ಮೇಡಮ್. ಅದರಲ್ಲಿ ನಾವು ಚಳಿಯಲ್ಲಿ ಹಾಗೆ ಮಾಡ್ಕೋದು. ಮತ್ತು ಇವಾಗ ನಮ್ಮ ಫ್ರೆಂಡ್ಸ್ ಯಾರಾದರೂ ಹೊರಗಡೆ ಬಂದರೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮಾತಾಡಬೇಕಾಗುತ್ತೆ. ಯಾಕಂದರೆ ಬಿಲ್ಡಿಂಗ್ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಈ ಸುದ್ದಿ ತಿಳಿದು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಮೈಲಾರಪ್ಪ ಸ್ಥಳಕ್ಕೆ ಆಗಮಿಸಿದರು. ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ನಂತರ ಹಾಸ್ಟೆಲ್ ದುರಸ್ತಿಗೆ 18 ಲಕ್ಷ ರೂಪಾಯಿ ಮಂಜೂರು ಮಾಡಿದರು. ದುರಸ್ತಿ ಮಾಡಬೇಕಾದಂಥ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದು ನಿಜಕ್ಕೂ ದುಸ್ತರ. ಅದರಿಂದ ನಾವು ಈ ತಕ್ಷಣವೇ ಇವತ್ತು ಇವರಿಗೆ ಈ ಹಾಸ್ಟೆಲ್ನ ಏನು ಮೇಂಟೆನೆನ್ಸ್ಗೆ ಶೌಚಾಲಯ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಇನ್ನಿತರ ವ್ಯವಸ್ಥೆಗೆ 18.5 ಲಕ್ಷ ರೂಪಾಯಿ ನಾವು ಇವತ್ತು ಮಂಜೂರಾತಿ ಕೊಟ್ಟಿದ್ದೇವೆ. ನಾಳೆಯಿಂದನೇ ಕೆಲಸ ಪ್ರಾರಂಭ ಆಗ್ತದೆ. ಸರ್ಕಾರಿ ಹಾಸ್ಟೆಲ್ನಲ್ಲಿ ಪಡುಪಾಟ್ಲು ಪಟ್ಟಿದ್ದು ಕೇವಲ ಈ ವಿದ್ಯಾರ್ಥಿಗಳಷ್ಟೇ ಅಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದಡಿ ಬರುವಂತಹ ಎಷ್ಟೋ ಹಾಸ್ಟೆಲ್ಗಳು ಹೀಗೇನೇ ಇದ್ದಾವೆ. ವಿದ್ಯಾರ್ಥಿಗಳು ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಅದರಿಂದ ಯಾವಾಗ ಅವರಿಗೆಲ್ಲ ಮುಕ್ತಿ ಸಿಗುತ್ತೋ ಏನೋ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಭೂ ಡಿನೋಟಿಫಿಕೇಶನ್ ಸುಳಿಗೆ ಈಗ ಸಚಿವ ಸುರೇಶ್ ಕುಮಾರ್ ಸಿಲುಕಿದ್ದಾರೆ. ಇವತ್ತು ಬಿಎಂಟಿಎಫ್ ಸಚಿವ ಸುರೇಶ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಿಸಿದೆ. ಬೆಂಗಳೂರಿನ ಲಗ್ಗೆರೆ ಗ್ರಾಮದ ಬಳಿ 4.5 ಎಕರೆ ಭೂಮಿ ಡಿನೋಟಿಫಿಕೇಶನ್ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಡವರಿಗಾಗಿ ಮನೆ ನಿರ್ಮಾಣಕ್ಕೆ ಮೀಸಲಿದ್ದ ಜಾಗವನ್ನು 2009ರಲ್ಲಿ ಡಿನೋಟಿಫೈ ಮಾಡಿದ್ದಾರೆ ಅಂತ ಆರೋಪಿಸಿ ದಿನೇಶ್ ಕಲ್ಲಳ್ಳಿ ಅನ್ನೋರು ದೂರು ಸಲ್ಲಿಸಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಎಂಟಿಎಫ್ ಕಾನೂನು ಸಚಿವ ಸುರೇಶ್ ಕುಮಾರ್, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಮತ್ತು ಮನು ಬಳಿಗಾರ್ ವಿರುದ್ಧ ಎಫ್ಐಆರ್ ದಾಖಲಿಸಿದೆ.
ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.